ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ 7 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಸತಿ ಪರ್ಸೆಂಟೇಜ್ ಅಚೀವ್ ಮಾಡಿರೋದು 94.1%. ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಕರೆ 625ಕ್ಕೆ 625 ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದು ಎಲ್ಲೋ ಒಂದ್ ಕಡೆ ಇರ್ತದೆ 625 ಬರಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತೆ. ಎಸ್ಎಸ್ಎಲ್ಸಿಯಲ್ಲಿ 7 ವಿದ್ಯಾರ್ಥಿಗಳ ಸಾಧನೆ. ದಕ್ಷಿಣ ಕನ್ನಡ ಫಸ್ಟ್, ಕಲಬುರಗಿ ಲಾಸ್ಟ್. ಎಸ್ಎಸ್ಎಲ್ಸಿ ಅನ್ನೋದು ವಿದ್ಯಾರ್ಥಿಗಳ ಪಾಲಿನ ಮಹತ್ತರ ಘಟ್ಟ. ಶೈಕ್ಷಣಿಕ ಬದುಕು ಬದಲಾಗೋದೇ ಇಲ್ಲಿಂದ. ಹೀಗಾಗಿನೇ ಮಕ್ಕಳ ಭವಿಷ್ಯದ ಬಗ್ಗೆ ಹೆತ್ತವರು ಹತ್ತಾರು ಕನಸನ್ನ ಕಂಡಿರ್ತಾರೆ. ಮಕ್ಕಳು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅವರಿಗೆಲ್ಲ ಇವತ್ತು ಸಂಭ್ರಮದ ದಿನ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದ್ದು 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ವಿಶೇಷ ಅಂದ್ರೆ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಬಾರಿಯ ದಾಖಲೆ ಫಲಿತಾಂಶ ಹೊರಬಿದ್ದಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. 96.18% ಬಾಲಕಿಯರು ಪಾಸ್ ಆದರೆ 91.94% ಬಾಲಕರು ತೇರ್ಗಡೆಯಾಗಿದ್ದಾರೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಉಡುಪಿ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ಕಲಬುರಗಿ ಜಿಲ್ಲೆ ಇದೆ. ಹೆಸರು ಪ್ರಾರ್ಥನಾ, ಊರು ಕಟಗೇರಿ, ಬೆಳಗಾವಿ. ಅಂಕ 625ಕ್ಕೆ 625. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ್ ಪಾಟೀಲ್ ಮಹೋನ್ನತ ಸಾಧನೆ ಮಾಡಿದ್ದಾಳೆ. ರಾಜ್ಯಕ್ಕೆ ಮೊದಲ ಸ್ಥಾನ ಬರೋ ಮೂಲಕ 625ಕ್ಕೆ 625 ಅಂಕ ಗಳಿಸಿದ್ದಾಳೆ. ಹೆಮ್ಮೆಯ ವಿಷಯ ಅಂದ್ರೆ ಪ್ರಾರ್ಥನಾ ಓದ್ತಿದ್ದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇದೇ ಶಾಲೆಯಲ್ಲೇ ಪ್ರಾರ್ಥನಾ ತಂದೆಯು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರಂತೆ. ಹೆಸರು ಭರತ್, ಊರು ಕಣವೆ ಬೆಳಚಿ, ದಾವಣಗೆರೆ. ಅಂಕ 625ಕ್ಕೆ 625. ವಿದ್ಯೆ ಅನ್ನೋದು ಯಾರ ಮನೆಯ ಸ್ವತ್ತಲ್ಲ ಅಂತಾರಲ್ವಾ? ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣವೆ ಬೆಳಚಿ ಗ್ರಾಮದ ರೈತನ ಮಗ ಭರತ್ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗೆ ಫೋನ್ ಮಾಡಿದ ಮಾಜಿ ಸಿಎಂ BS ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ರು. ಗುಡ್ ಆಫ್ಟರ್ನೂನ್ ಸರ್. ಥ್ಯಾಂಕ್ ಯು ಸರ್. ಸ್ಟಡಿ ಮಾಡ್ತಾ ಇದ್ದೆ ಸರ್ 5 to 6 hours. ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡೋರು, ಎಲ್ಲ ಅಡ್ವೈಸ್ ಮಾಡೋರು, ಇದೇ ಓದಬೇಕು ಅಂತ ಹೇಳೋರು, ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಇಲ್ಲ ಶಾಕ್ ಆಯಿತು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಬೋದು ಅಂತ ಬಂದಿದ್ದೆ. ಹೆಸರು ಬೃಂದಾ, ಊರು ಚಿಕ್ಕಮಗಳೂರು. ಅಂಕ 625ಕ್ಕೆ 625. ಇನ್ನು ಚಿಕ್ಕಮಗಳೂರಿನ ಸೇಂಟ್ ಮೇರಿ ಶಾಲೆಯ ವಿದ್ಯಾರ್ಥಿನಿ ಬೃಂದಾ ಕೂಡ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. 625ಕ್ಕೆ 625 ಅಂಕ ಪಡೆದು ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಹೀಗಾಗಿ ಶಾಲೆಯ ಆಡಳಿತ ಮಂಡಳಿ ಬೃಂದಾಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು. ಖುಷಿ ಇದೆ ಸರ್, ನನ್ನ ಎಫರ್ಟ್ಸ್ ಹಾಕಿರೋದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವ್ರ ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ಹೆಸರು ಧನುಷ್, ಊರು ಬೆಂಗಳೂರು. ಅಂಕ 625ಕ್ಕೆ 625. ಮಕ್ಕಳು ಪಾಸ್ ಆದ್ರೇನೆ ಹೆತ್ತವರ ಖುಷಿ ಹಿಡಿಯೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ರ್ಯಾಂಕ್ ಬಂದ್ರೆ ಅವರ ಸಂಭ್ರಮ ಹೇಗಿರುತ್ತೆ ಹೇಳಿ? ಬೆಂಗಳೂರಿನ ಸದಾಶಿವನಗರದ ಪೂರ್ಣಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿ ಧನುಷ್ ದೊಡ್ಡ ಸಾಧನೆ ಮಾಡಿದ್ದಾರೆ. 625ಕ್ಕೆ 625 ಅಂಕ ತೆಗೆದು ಮಗನ ಕಂಡು ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಸರು ಪ್ರೀತಂ ಪೂಜಾರಿ, ಊರು ಉಡುಪಿ. ಅಂಕ 625ಕ್ಕೆ 625. ಖಾಸಗಿ ಬಸ್ ಕಂಡಕ್ಟರ್ ಮಗ ಎಲ್ಲರೂ ಹುಬ್ಬೇರಿಸುವಂತಹ ಸಾಧನೆ ಮಾಡಿದ್ದಾನೆ. ಮಗನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದ ಅಪ್ಪನ ಕನಸನ್ನ ನನಸು ಮಾಡಿದ್ದಾನೆ. ಉಡುಪಿ ಜಿಲ್ಲೆಯ ಶಂಕರನಾರಾಯಣದ ಮದರ್ ತೆರೇಸಾ ಮೆಮೋರಿಯಲ್ ಶಾಲೆಯ ವಿದ್ಯಾರ್ಥಿ
ಪ್ರೀತಂ ಪೂಜಾರಿಯು 625ಕ್ಕೆ 625 ಅಂಕ ಪಡೆದಿದ್ದಾನೆ. ಒಂದು ಡ್ರೀಮ್ ಇತ್ತು ಅವನ 620 ತೆಗಿಬೇಕಂತ, ಅದೊಂದು ಆಸೆ ಇದೆ. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಹೆಸರು ಸುಖದೇವ್, ಊರು ರಾಯಚೂರು, ಅಂಕ 625ಕ್ಕೆ 625. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿ ಸುಖದೇವ್ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಇವರ ತಂದೆ ಸರ್ಕಾರಿ ನೌಕರರಾಗಿದ್ದು ಮಗನ ವಿದ್ಯಾಭ್ಯಾಸಕ್ಕೆ ಬಹಳ ಶ್ರಮ ವಹಿಸಿದ್ರು. ಹೀಗಾಗಿ 625ಕ್ಕೆ 625 ಅಂಕ ಪಡೆದು ಇಡೀ ಜಿಲ್ಲೆಗೆ ಹೆಸರನ್ನ ತಂದಿದ್ದಾರೆ. ಹೆಸರು ಸೌಜನ್ಯ ಬಸವರಾಜ್, ಊರು ವಿಜಯಪುರ, ಅಂಕ 625ಕ್ಕೆ 625. ಇನ್ನು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿ ಸೌಜನ್ಯ ಬಸವರಾಜ್ ಕೂಡ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿನಿ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ರು. ಹೆಸರು ಆಶಾ, ಊರು ರಾಣೆಬೆನ್ನೂರು, ಹಾವೇರಿ, ಅಂಕ 625ಕ್ಕೆ 585. ವಿದ್ಯೆಗೆ ಬಡವ ಶ್ರೀಮಂತ ಅನ್ನೋ ಹಂಗಿರಲ್ಲ ಅಂತಾರಲ್ವಾ, ಇದಕ್ಕೆ ನೋಡಿ. ಆಟೋ ಚಾಲಕನ ಮಗಳು 625ಕ್ಕೆ 585 ಅಂಕ ಪಡೆದಿದ್ದಾಳೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಿವಾಸಿ ನಾಗರಾಜ ನರಸಪ್ಪರ ಮಗಳು ಹೆತ್ತವರ ಕನಸು ಈಡೇರಿಸಿದ್ದಾಳೆ. ಹೆಸರು ಕುಸುಮ, ಊರು ಚಿನ್ನನಾಗನಹಳ್ಳಿ, ಕೋಲಾರ, ಅಂಕ ಫಸ್ಟ್ ಕ್ಲಾಸ್. ಮನೋಸ್ಥೈರ್ಯದ ಮುಂದೆ ಯಾವುದೂ ಇಲ್ಲ ಅಂತಾರಲ್ವಾ, ಈ ಮಾತು 100ಕ್ಕೆ 100 ಸತ್ಯ. ಈ ಹೆಣ್ಮಗಳ ಸಾಧನೆಗೆ ಎಲ್ಲರೂ ತಲೆ ಬಾಗ್ತಾ ಇದ್ದಾರೆ. ಕೆಜಿಎಫ್ ತಾಲೂಕಿನ ಚಿನ್ನನಾಗನಹಳ್ಳಿ ಗ್ರಾಮದ ಕುಸುಮ ಅಪಘಾತದಲ್ಲಿ ಕಾಲನ್ನ ಕಳ್ಕೊಂಡಿದ್ಲು. ಎದ್ದು ಓಡಾಡೋದಕ್ಕೂ ಆಗದೆ ಹಾಸಿಗೆ ಹಿಡಿದಿದ್ಲು. ಆದ್ರೂ ಪರೀಕ್ಷೆ ಬರೆಯೋ ಹಠ ಮಾತ್ರ ಬಿಟ್ಟಿರಲಿಲ್ಲ. ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆ ಬರೆದಿದ್ದವಳು ಈಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಹೆಸರು ಸಮರ್ಥ್ ಎಂ ಗೌಡ, ಊರು ಬೆಂಗಳೂರು, ಅಂಕ 625ಕ್ಕೆ 599. ಇನ್ನು ಬೆಂಗಳೂರಿನ ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ವಿದ್ಯಾರ್ಥಿ ಸಮರ್ಥ್ ಎಂ ಗೌಡ 625ಕ್ಕೆ 599 ಅಂಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಕೆ ಮಲ್ಲೇನಹಳ್ಳಿ ಗ್ರಾಮದ ಮಂಜೇಗೌಡ ಜ್ಯೋತಿ ದಂಪತಿಯ ಪುತ್ರ ಸಮರ್ಥ್ ಎಂ ಗೌಡ ಮುಂದೆ ವೈದ್ಯನಾಗುವ ಕನಸನ್ನ ಕಂಡಿದ್ದಾನೆ. ನಾನು ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ನಲ್ಲಿ ಓದ್ತಿದ್ದೆ. SSLC ಎಕ್ಸಾಮ್ ನಲ್ಲಿ 599 ಅಂಕಗಳನ್ನು ಪಡೆದಿದ್ದೇನೆ. ಈ ಅಂಕ ನೋಡಿ ತುಂಬಾ ಖುಷಿಯಾಗಿದೆ. SSLC ಪರೀಕ್ಷೆಯಲ್ಲಿ ಪಾಸಾದವರು ಖುಷಿಯ ಕಡಲಲ್ಲೇ ತೇಲ್ತಿದ್ದಾಗಲೇ ಇಲ್ಲೊಂದು ಅನಾಹುತ ನಡೆದು ಹೋಗಿದೆ. SSLC ಪಾಸ್ ಆಗಿದ್ದೇನೆ ಅನ್ನೋ ಖುಷಿಯಲ್ಲಿದ್ದಾಗಲೇ ಪ್ರಾಣ ಬಿಟ್ಟಿದ್ದಾನೆ. ಕೋಲಾರದ ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದ ಕಿರಣ್ ಜಸ್ಟ್ ಪಾಸ್ ಆಗಿದ್ದ. ಇದೇ ಖುಷಿಯಲ್ಲಿ ಸ್ನೇಹಿತರ ಜೊತೆಗೆ ಬಾವಿಯಲ್ಲಿ ಈಜಾಡೋಕ್ ಹೋಗಿದ್ದಾನೆ. ಇದೇ ನೋಡಿ ಈತನ ಪಾಲಿಗೆ ಕಂಟಕವಾಗಿ ಹೋಗಿದೆ. ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಫೇಲ್. ಈ ಬಾರಿ ತೃತೀಯ ಭಾಷೆ ಮಾರ್ಕ್ಸ್ ವಿಷಯ ದೊಡ್ಡ ಗೊಂದಲ ಸೃಷ್ಟಿ ಮಾಡಿತ್ತು. ಇದರ ಮಧ್ಯೆನೇ ಫಲಿತಾಂಶ ಹೊರಬಿದ್ದಿದ್ದು ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಮೇ 18ರಿಂದ 25ರವರೆಗೆ ಮರು ಪರೀಕ್ಷೆ ನಡೆಯಲಿದ್ದು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣರಾದವರಿಗೆ ಎರಡನೇ ಪರೀಕ್ಷೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜ್ ಮಾತ್ರ. ಒಟ್ನಲ್ಲಿ SSLC ಫಲಿತಾಂಶ ಹೊರ ಬಿದ್ದಿದ್ದಾಗಿದೆ. ಪಾಸ್ ಆದವರು ಖುಷಿಯಲ್ಲಿ ತೇಲಾಡ್ತಿದ್ರೆ ಫೇಲ್ ಆದವರು ಕಂಗೆಡೋ ಅವಶ್ಯಕತೆ ಇಲ್ಲ. ಇದೇ ಕೊನೆಯೂ ಅಲ್ಲ, ಮತ್ತೆ ಪರೀಕ್ಷೆ ಬರೆದು ಪಾಸ್ ಆಗೋ ಹಾದಿ ನೋಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.